ಅವಾಗಲೇ ಸೀರೆ ತೋರಿಸುವಾಗ ಏನಿದೆ ಈ ಗಿಫ್ಟ್ ಬಂದು ನನಗೆ ಡಾರ್ಲುನೇ ಕೊಡಿಸಿರುವಂಥದ್ದು. ನೋಡಿ ಇಷ್ಟಪಟ್ಟು ನೀವು ಆ ಮನೆಯೆಲ್ಲ ಓಡಾಡ್ಕೊಂಡು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಅಂದರೆ ನನಗೆ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಬಂತು ಅಂತ ಅಂದ್ಬಿಟ್ಟು ನಾನು ಹೇಳಬೇಕು. ಯಾರ್ಯಾರು ಗಿಫ್ಟ್ ಕೊಟ್ಟರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇಲ್ಲಿದ್ದಾವೆ ನೋಡಿ, ಅಲ್ಲಿಟ್ಟಿದ್ದೀನಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಯಾರ್ಯಾರು ನನಗೆ ಏನೇನು ಗಿಫ್ಟ್ ತಂದಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಇಲ್ಲಿ ಸೀರೆಗಳಿದ್ದಾವೆ, ತೆಗಿತಾ ಇದ್ದೀನಿ ಬಾಕ್ಸಲ್ಲಿ. ಯಾರ್ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಈ ಸೀರೆ ನನ್ನ ಡಾರ್ಲಿಂಗ್ ಕೊಡಿಸಿದ್ದು, ನನಗೆ ಆ್ಯನಿವರ್ಸರಿ ಗಿಫ್ಟು ಕೊಡಿಸಿರೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲು. ತುಂಬ ಚೆನ್ನಾಗಿದೆ ಈ ಸೀರೆ. ನನಗೆ ಅಲ್ಲಿ ಅಂಗಡಿ ಕರ್ಕೊಂಡೋದಾಗ ಯಾವತ್ತು ತಗೋಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗಿದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಹೆಂಗಂದರೆ ಉಟ್ಕೊಂಡ್ರೆ ಸ್ಮೂತ್ ಚೆನ್ನಾಗಿದೆ, ಮಾತ್ರ ಇಷ್ಟ ಆಯಿತು. ಕಲರ್ ನನ್ನ ಫೇವ್ರೆಟ್ ಕಲರು ರಾಮ ಬ್ಲೂ ಕಲರು, ರಾಮ ಗ್ರೀನ್ ಕಲರು. ಇಷ್ಟ ಆಯಿತು ಈ ಸೀರೆ. ಥ್ಯಾಂಕ್ ಯು ಸೋ ಮಚ್ ಡಾರ್ಲು. ಆ್ಯನಿವರ್ಸರಿ ಗಿಫ್ಟು ಇದು ನನಗೆ ಡಾರ್ಲು ಕೊಟ್ಟಿರೋದು. ಇದಾದಮೇಲೆ ನೆಕ್ಸ್ಟು ಬಂದು ಈ ಸೀರೆ. ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿದ ತಕ್ಷಣ ಇವು ಸೈಡಿಗೆ ಇಟ್ಟಿದ್ದು ನಾನು ಅಂಗಡೀಲಿ. ಅವ್ರು ಹೇಳಿದ್ರು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನನಗೆ ಈ ಕಲರ್ ಚೆನ್ನಾಗಿ ಇಷ್ಟ ಆಯಿತು ಮಾತ್ರ ಈ ಸೀರೆ. ಇದು ಮುದ್ದು ತಮ್ಮ ಕೊಡಿಸಿರೋ ಸೀರೆ ಇದು ನನಗೆ ಆ್ಯನಿವರ್ಸರಿ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಮುದ್ದು ತಮ್ಮ. ಮತ್ತು ಹೋಟ್ಲಲ್ಲೂ ಅವರು ಈಗ ಹೋದ ವಿಡಿಯೋದಲ್ಲೂ ಹೇಳಿದ್ದೀನಿ, ಊಟಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅವರೇ ಬಿಲ್ ಪೇ ಮಾಡಿದ್ದು ಮುದ್ದು ತಮ್ಮ. ಥ್ಯಾಂಕ್ ಯು ಸೋ ಮಚ್ ಮುದ್ದು ತಮ್ಮ. ಸೀರೆ ಅಂತ ಇದೂ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ, ಇಷ್ಟ ಆಯಿತು ಮಾತ್ರ ಇದು ಸೀರೆ. ಈ ಸೀರೆ ಬಂದು ನಮ್ಮ ಮನೆಯವರು ಕೊಡಿಸಿರುವಂಥ ಸೀರೆ. ಯಾಕಂದ್ರೆ ಅವತ್ತು ನಾವು ಸೀರೆ ತಗೊಳ್ಳೋಕೆ ಹೋದಾಗ ನಮ್ಮ ಮನೆಯವ್ರು ಬಂದಿರಲಿಲ್ಲ. ನನಗೆ ಫೋನಲ್ಲೇ ಹೇಳಿದರು, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಡು ಬಾ ಅಂತ ಅಂದ್ಬಿಟ್ಟು, ಆಮೇಲೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು. ನನಗೆ ಈ ಸೀರೆ ಇಷ್ಟ ಆಯಿತು. ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಅಂದ್ಬಿಟ್ಟು ಈ ಕಲರ್ ಸೀರೆನೂ ತೊಗೊಂಡೆ. ಇದೂ ಅಷ್ಟೇ ಸ್ಮೂತಾಗಿ ಚೆನ್ನಾಗಿದೆ ಮಾತ್ರ. ಬಾರ್ಡ್ರು ಅಷ್ಟೇ ಚಿಕ್ಕ ಬಾರ್ಡ್ರು, ಇಷ್ಟ ಆಯಿತು ಈ ಸೀರೆನೂ. ಇದನ್ನು ಸೀರೆ ತಗೊಂಡೆ ನಾನು. ನನಗೆ ಏನು ಗೊತ್ತಾ, ಈ ಸಲ ಆ್ಯನಿವರ್ಸರಿಗೆ ನನಗೆ ಯೂಟ್ಯೂಬಿಂದ ಬಂದಿರೋಂಥ ಗಿಫ್ಟ್ ನನಗೆ ಯಾರೂ ಕೊಟ್ಟಿರಲಿಲ್ಲ. ಇಂಥ ಗಿಫ್ಟುಗಳು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸ್ವಂತದವ್ರಿಗೆ ನಾವು ಎಷ್ಟೇ ಮಾಡಿದ್ರು ಅಷ್ಟೇ, ಈ ಮಾತು ಯಾಕೆ ಬಂತು ಅಂತ ಅಂದರೆ, ನಾವು ಎಷ್ಟೇ ಮಾಡಿದ್ರು ಅಷ್ಟೇ ಅವ್ರಿಗೆ, ಸ್ವಂತದವ್ರಿಗೆ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅವರು. ನಾನೇನೂ ಮಾಡಿಲ್ಲ. ಯೂಟ್ಯೂಬಲ್ಲಿ ನನಗೆ ಸಿಕ್ಕಿರೋಂಥ ಈ ಫ್ರೆಂಡು ಅವ್ರಿಗೆ ಹೋಗಿ ನಾನು ಬರೀ ಸಪೋರ್ಟ್ ಮಾಡಿರೋದಷ್ಟೇ. ತುಂಬ ಅಂದರೆ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ನನಗೆ ಡಾರ್ಲು ಆಯಿತು, ಮುದ್ದು ತಮ್ಮ ಆಯಿತು, ಈ ಥರ ವಿಡಿಯೋ ಮಾಡಬೇಕು, ಈ ಥರ ಎಡಿಟ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟು ನನಗೆ ಒಂದು ಈಗ ಯೂಟ್ಯೂಬರ್ ಆಗೋ ಥರ ನನಗೆ ಮಾಡಿದ್ದಾರೆ. ಅವರಿಗೆ ಒಂದು ಬಿಗ್ ಥ್ಯಾಂಕ್ಸು, ನನ್ನ ಡಾರ್ಲುಗೆ ಮತ್ತು ಮುದ್ದು ತಮ್ಮಂಗೆ. ಮತ್ತು ಎಡಿಟಿಂಗ್ ಮಾಡೋದು ಗೊತ್ತಿರಲಿಲ್ಲ ನನಗೆ. ಸ್ವಲ್ಪ ಎಡಿಟಿಂಗ್ ನಾನು ಫಸ್ಟೆಲ್ಲ
ವಿಡಿಯೋ ನೋಡಿ ನನಗೆ ಎಡಿಟಿಂಗ್ದು ಅಷ್ಟು ಗೊತ್ತಿರಲಿಲ್ಲ. ಈ ಸಲ ಬಂದಾಗ ನಮ್ಮ ಮನೆಗೆ ಡಾರ್ಲು ಬಂದಾಗ ಇದೇ ಥರ ನೀವು ಎಡಿಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹೇಳಿಕೊಟ್ರು. ಥ್ಯಾಂಕ್ಸ್ ಡಾರ್ಲು, ಥ್ಯಾಂಕ್ಸ್ ಸೋ ಮಚ್ ನಿಮಗೂ. ಮತ್ತು ಈಗ ನೆಕ್ಸ್ಟು ನನಗೆ ಇನ್ನೊಬ್ಬರು ಯೂಟ್ಯೂಬರು ಕೊಡಿಸಿರುವಂಥದ್ದು. ಅವರು ನಮ್ಮ ಮನೆಯವ್ರಿಗೂ ತಂದಿದ್ದಾರೆ ಬಟ್ಟೆ, ಮತ್ತು ನನಗೂ ಕೊಡಿಸಿದ್ದಾರೆ. ನನಗೆ ಅವ್ರು ಕೊಡಿಸಿರೋ ತಂದಿರೋದೇ ಗೊತ್ತಿರಲಿಲ್ಲ. ನನಗೆ ಸರ್ಪ್ರೈಸ್ ಆಗಿ ತಗೊಂಬಂದು ಕೊಟ್ಟಿರೋದು. ಮತ್ತು ಅವತ್ತು ನನ್ನ ಆ್ಯನಿವರ್ಸರಿ ದಿನವೂ ಅವರು ಬರೋಕ್ಕಾಗಲಿಲ್ಲ. ಹಂಗಾಗಿ ಅವರು ಗಿಫ್ಟ್ ಮಾಡಿಬಿಟ್ಟು ಹೋದರು ಅಷ್ಟೇ. ಹಿಂದಿನ ದಿನವೇ ಬಂದಿದ್ದರು ಗಿಫ್ಟ್ ಕೊಡೋಕ್ಕೆ. ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದರು. ಅವತ್ತು ಮಳೆ ಬಂದಿದ್ದಕ್ಕೆ ಅವರು ಬರೋಕ್ಕಾಗಲಿಲ್ಲ. ಇಂದು ಸೀರೆ ನನಗೆ ವಸುತಮ್ಮ ಕೊಡಿಸಿರುವಂಥ ಸೀರೆ. ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಒಂಥರ ಈ ಪ್ರೀತಿಗೆ ನಾನು ಏನು ಹೇಳೋಕ್ಕೆ ಪದ ಇಲ್ಲ ಅಂತ ಅನಿಸುತ್ತೆ. ನನಗೆ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಡಾರ್ಲು ಆಯಿತು, ಮುದ್ದುತಮ್ಮ ಆಯಿತು, ನನ್ನ ವೀಡಿಯೋಗಳಾಯಿತು ನೋಡೋಕ್ಕೆ ಇಷ್ಟಪಡ್ತಾರೆ. ಮತ್ತು ನನ್ನ ಲೈವ್ ಆನ್ ಮಾಡಿದ್ರೆ ಎಂಥ ಬ್ಯುಸಿ ಇದ್ದರೂ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾರೆ. ನನಗೆ ಅದೊಂದು ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತಲ್ಲ. ಡಾರ್ಲುನೇ ಮೇನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ. ನನಗೆ ಯೂಟ್ಯೂಬಲ್ಲಿ ನನಗೆ ಸ್ವಂತ ಅಕ್ಕ ತಂಗಿ ಅಂತ ಯಾರೂ ಇಲ್ಲ, ನನಗೆ ಡಾರ್ಲುನೇ ಎಲ್ಲ. ಥ್ಯಾಂಕ್ಸ್ ಸೋ ಮಚ್ ಡಾರ್ಲು. ಈ ಸೀರೆನೂ ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಕಲರು ಅಷ್ಟೇ ಚೆನ್ನಾಗಿದೆ, ಬಾರ್ಡ್ರು. ಅವತ್ತು ವಸುತಮ್ಮ ಮತ್ತು ಡಾರ್ಲು ಹೋಗಿ ತಂದಿರುವಂಥ ಸೀರೆ. ನನಗೆ ಗೊತ್ತಿಲ್ಲ ಈ ಸೀರೆ ತರಕ್ಕೆ ಹೋಗಿದ್ದವರು. ಧಾರವಾಡಕ್ಕೆ ಹೋಗಿಬಿಟ್ಟು ತೊಗೊಂಬಂದಿರೋದು. ಇವು ಸೀರೆಗಳು ನಾವು ಹುಬ್ಳಿಗೆ ಮುದ್ದುತಮ್ಮ ಬಂದಾಗ ಮುದ್ದುತಮ್ಮ, ನಾನು, ಡಾರ್ಲು, ಆಮೇಲೆ ವಸುತಮ್ಮ ಲಾಸ್ಟಲ್ಲಿ ಜಾಯ್ನ್ ಆಗಿದ್ದು. ಹಾಗಾಗಿ ಅವತ್ತು ಅವ್ರಿಗೆ ಕೊಡ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಮಾರನೇ ದಿನ ಹೋಗಿ ವಸುತಮ್ಮ ತಂದಿರೋವಂಥ ಈ ಸೀರೆ ತುಂಬ ಇಷ್ಟ ಆಯಿತು ನನಗೆ. ಇದಾದಮೇಲೆ ನಮ್ಮ ಮನೆಯವ್ರಿಗೂ ಬಟ್ಟೆ ತಂದಿದ್ದಾರೆ ವಸುತಮ್ಮ. ಇದನ್ನು ಹೊಲಿಸ್ಬೇಕು ನಾವು. ಈ ಬಟ್ಟೆಗಳು ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಏನು ಪದ್ದ ಬರ್ತಾ ಇಲ್ಲ ನನಗೆ. ಯೂಟ್ಯೂಬಲ್ಲಿ ಹಿಂಗೆ ಗಿಫ್ಟ್ ಬರುತ್ತೆ ನಮಗೆ, ಈ ಥರ ಗಿಫ್ಟ್ ಮಾಡ್ತಾರೆ ಆ್ಯನಿವರ್ಸರಿ. ಯಾರೂ ಮಾಡಿಲ್ಲ ನಮಗೆ ಇಷ್ಟು ದಿನ. ನಂದು ಈಗ 29 ತುಂಬಿ 30ಕ್ಕೆ ಬಂತು ನಮ್ಮದು ಆ್ಯನಿವರ್ಸರಿ. ಯಾರೂ ಗಿಫ್ಟ್ ಕೊಟ್ಟಿರಲಿಲ್ಲ ನನಗೆ. ಈ ಗಿಫ್ಟು ಎಂತ ಅಂದರೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ಯೂಟ್ಯೂಬಲ್ಲಿ ಬಂದಿರೋಂಥ ನನಗೆ ಗಿಫ್ಟು ತುಂಬ ಇಷ್ಟ ಆಯಿತು ಮಾತ್ರ ಈ ಗಿಫ್ಟ್ಗಳು. ಇದಾದಮೇಲೆ ಇವೇನು ಅಂದರೆ ಡ್ರೆಸ್ಗಳು ತೊಗೊಂಡಿರುವಂಥದ್ದು ನಾನು. ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ನಮ್ಮ ಮನೆಯವ್ರು ಅಮೌಂಟ್ ಹಾಕಿದ್ರು ಅವತ್ತು. ಈಗ ಇದು ಉಟ್ಕೊಂಡಿರುವಂಥದ್ದು ಇದು ಎಲ್ಲ ನನಗೆ ಆ್ಯನಿವರ್ಸರಿಗೆ ನಮ್ಮ ಮನೆಯವ್ರಿಗೂ ನನಗೆ ಕೊಡಿಸಿರುವಂಥ ಗಿಫ್ಟು. ತುಂಬ ಇಷ್ಟ ಆಯಿತು ನನಗೆ. ಇದಾದಮೇಲೆ ನಾನು ಡಾರ್ಲಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆವಾಗಲೇ ಸೀರೆ ತೋರಿಸುವಾಗ ಪಲ್ಲು ತೋರಿಸ್ಲಿಲ್ಲ. ಪಲ್ಲುನೂ ಅಷ್ಟೇ ತುಂಬ ರಿಚ್ಚಾಗಿದೆ ಈ ಸೀರೆದು ಪಲ್ಲು. ಆಮೇಲೆ ಇದು ಬಂದು ಬ್ಲೌಸು. ತುಂಬ ಚೆನ್ನಾಗಿದೆ ಮಾತ್ರ ಸೀರೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಸೀರೆ. ಏನು ಹೇಳೋದು, ಈ ಪದನೇ ಇಲ್ಲ ನನಗೆ ಡಾರ್ಲು ಬಗ್ಗೆ ಹೇಳೋಕ್ಕೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ. ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಎಂತ ಹೇಳೋದು, ಸೀರೆ ಅಂದರೆ ತುಂಬ ಅಂತ ಅಂದ್ಬಿಟ್ಟು ನನಗೆ ಅವರೇ ಹೇಳಿದ್ರು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ತಗೊಳ್ಳಿ ಅಂತ ಅಂದ್ಬಿಟ್ಟು. ನನಗೆ ಅಂಗಡಿಲಿ ಬಿಟ್ಟಾಗ ನನಗೆ ಒಂಥರ ಶಾಕು. ಯಾವ್ದು ತೊಗೋಬೇಕು, ನನಗೆ ಯಾಕೆ ಈಗ ಬೇಡ ಅಂತ ನಾನು ಇಲ್ಲ ತಗೊಳ್ಳಿ ಆ್ಯನಿವರ್ಸರಿ ಗಿಫ್ಟು. ನಾನು ಅಲ್ಲಿಂದ ಏನೂ ತಂದಿಲ್ಲ, ಇಲ್ಲೇ ತಗೊಳ್ಳಿ, ನಿಮಗೆ ಇಷ್ಟ ಆಗಿದ್ದೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡಿಸಿದ್ರು ಅಂತ ಈ ಸೀರೆ ನನಗೆ. ಆಮೇಲೆ ಈ ಸೀರೆ ಪಲ್ಲು ಬಂದು ಈ ಥರ ಇದೆ. ಇದು ಗ್ರ್ಯಾಂಡಾಗಿ ಇದೆ ಮಾತ್ರ, ತುಂಬ ಗ್ರ್ಯಾಂಡಾಗಿ ಇದೆ. ಇದನ್ನು ನೋಡಿ, ಇದು ಬಂದು ಬ್ಲೌಸ್ ಪೀಸು. ಬ್ಲೌಸ್ಗಳೆಲ್ಲ ನಾನೇ ಹೊಲ್ಕೊಳ್ಳೋದ್ರಿಂದ ಏನು ಟೆನ್ಷನ್ ಇಲ್ಲ ನನಗೆ.
ಒಂದು ಸ್ವಲ್ಪ ಮಿಷನ್ ರೆಡಿ ಆಗಬೇಕು. ಮಿಷನ್ ರೆಡಿ ಆದಮೇಲೆ ನಾನೇ ಹೊಲ್ಕೊಳ್ಳೋದು. ಪಲ್ಲು ಇದು ಈ ಥರ ಇದೆ. ಸೀರೆ ಇದನ್ನು ಇಷ್ಟ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಇದಾದಮೇಲೆ ನಮ್ಮ ಮನೆಯವ್ರು ಕೊಡಿಸಿರುವಂಥ ಈ ಸೀರೆ ಪಲ್ಲು ಬಂದು, ಇದು ಸೀರೆನೂ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿದೆ. ಇದನ್ನು ನೋಡಿ, ಇದರದ್ದು ಬ್ಲೌಸ್ ಪೀಸ್ ಬಂದು ರನ್ನಿಂಗ್ ಪೀಸಲ್ಲೇ ಸೇಮ್ ಇದೆ. ನಾವು ಬ್ಲೌಸ್ ಇದೇ ಥರ ನಾವು ಹೊಲ್ಕೋಬೋದು, ಇಲ್ಲಾಂದರೆ ಈ ಗೋಲ್ಡ್ ಥರ ಬಟ್ಟೆ ಬಂದು ತೊಗೊಂಬಂದ್ಬಿಟ್ಟಾರ ಹೊಲ್ಕೋಬೋದು, ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಸೀರೆ ಇಷ್ಟಪಟ್ಟು ತೊಗೊಂಡೆ ನಾನು. ಇದು ಬಂದು ಈ ಸೀರೆ ಪಲ್ಲು ಬಂದು ಚೆನ್ನಾಗಿದೆ. ಫಸ್ಟು ಪಲ್ಲುನೇ ನೋಡಿದ್ದಂತೆ ಡಾರ್ಲು ನನಗೆ ಬಂದು ಹೇಳಿದ್ರು, ಈ ಸೀರೆ ನೋಡಿದ ತಕ್ಷಣ ಇಷ್ಟ ಆಯಿತು ಡಾರ್ಲು, ನನಗೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು ಸೀರೆದು ಪಲ್ಲುನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಈ ವಸುತಮ್ಮ ಆಯಿತು, ಮುದುತಮ್ಮ ಆಯಿತು, ಮತ್ತು ಡಾರ್ಲು ಕೊಡಿಸಿರುವಂಥ ಬಟ್ಟೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನಾನು ಪದೇ ಪದೇ ಅವಾಗಿಂದನೂ ಹೇಳ್ತಾಯಿದ್ದೀನಿ, ಈ ವರ್ಷ ನನ್ನದು ಆ್ಯನಿವರ್ಸರಿ ಸ್ಪೆಷಲ್ ಆಗಿತ್ತು ಅಂತ. ಇದೇ ನನಗೆ ಯೂಟ್ಯೂಬಿಂದ ಬಂದಿರುವಂಥ ಗೆಸ್ಟೇ ನನಗಿಂತ ನನ್ನ ಫ್ರೆಂಡ್ಗಳಂತ ಅನ್ಬೋದು. ಫ್ರೆಂಡ್ಗಿಂತನೂ ಹೆಚ್ಚು ನನಗೆ ಅಕ್ಕ ತಂಗಿ ಸ್ಥಾನ ಕೊಟ್ಟಿದ್ದಾರೆ, ಅಣ್ಣ ತಮ್ಮನ ಸ್ಥಾನ ಕೊಟ್ಟಿದ್ದಾರೆ. ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಮತ್ತು ಏನು ಹೇಳೋದು ನಾನು ಈ ಗಿಫ್ಟ್ ಬಗ್ಗೆ. ನನಗೆ ಈ ಪ್ರೀತಿಗೆ ಏನು ಹೇಳೋಕ್ಕೆ ಸಾಧ್ಯ, ಈ ಪ್ರೀತಿಗೆ ಪದ ಇಲ್ಲ. ತುಂಬ ಅಂದರೆ ತುಂಬ ಎಂತ ಅಂತಲೂ ಪದ ಬರ್ತಾ ಇಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಡಾರ್ಲು, ಥ್ಯಾಂಕ್ ಯು ಮುದ್ದುತಮ್ಮ, ವಸುತಮ್ಮ, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲೇ ಹುಬ್ಳಿಲೇ ಇದ್ದರೂ ನನ್ನ ಯಾವತ್ತೂ ನೀವು ಭೇಟಿಯಾಗಿರಲಿಲ್ಲ ವಸುತಮ್ಮ. ಡಾರ್ಲು ಬಂದ ಮೇಲೆ ನಮ್ಮ ಮನೆಗೆ ಬಂದಿರುವಂಥದ್ದು ನೀವು ನಮಗೆ, ಮತ್ತು ತುಂಬ ಆತ್ಮೀಯರೀಗ. ಮುದ್ದುತಮ್ಮ ಅಷ್ಟೇ, ಮುದ್ದುತಮ್ಮನೂ ನಾನು ಗೋಕಾಕ್ಕೆ ಹೋದಾಗ ನಾನು ಒಂದು ಸಲ ಭೇಟಿಯಾಗಿದ್ವಿ. ನಾನು ನಮ್ಮ ಮನೆಯವರು ಟೂರ್ಗೆ ಅಂತ ಹೋಗಿದ್ವಿ. ಆವಾಗ ಭೇಟಿಯಾಗಿದ್ರು ಮುದ್ದುತಮ್ಮ. ಅವ್ರ ಮನೆಗೆ ಹೋಗಿ ಅಲ್ಲಿ ಟೀ ಕುಡ್ಕೊಂಡು ಬಂದಿದ್ವಿ ನಾವು. ಅದಾದಮೇಲೆ ಫಸ್ಟ್ ಟೈಮ್ ಮುದ್ದುತಮ್ಮ ನಮ್ಮ ಮನೆಗೆ ಬಂದಿರುವಂಥದ್ದು. ಮತ್ತು ಎಂತ ಹೇಳೋದು ಮುದ್ದುತಮ್ಮನ ಬಗ್ಗೆ. ಮುದ್ದುತಮ್ಮ ಅಷ್ಟೇ, ನಮಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಎಡಿಟಿಂಗ್ ಇದೇ ಥರ ಮಾಡಬೇಕು ಅಕ್ಕ, ನೀವು ಇದೇ ಥರ ಮಾತಾಡಬೇಕು, ಇದೇ ಥರ ನೀವು ತಮ್ನೇಲ್ ಹಾಕಿ ಅಂತ ಎಲ್ಲ ಹೇಳಿಕೊಟ್ಟು ನನಗೆ ಒಂದು ಯೂಟ್ಯೂಬಲ್ಲಿ ನಿಲ್ಲಕ್ಕೆ ಮಾಡಿದ್ದಾರೆ. ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಡಾರ್ಲೂ ಅಷ್ಟೇ, ಡಾರ್ಲು ಯೂಟ್ಯೂಬಲ್ಲಿ ಸಿಕ್ಕಂಥ ನನಗೆ ಗಿಫ್ಟು. ನನಗೆ ಡಾರ್ಲು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪಿಂಗ್ ತುಂಬ ಇದೆ ಡಾರ್ಲುದಲ್ಲಿ. ತುಂಬ ಎಂತ ಹೇಳೋದು, ಪದ ಸಿಗ್ತಾ ಇಲ್ಲ ನನಗೆ ಹೇಳೋಕ್ಕೆ ಡಾರ್ಲು ಬಗ್ಗೆ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ನನ್ನ. ಮತ್ತು ಇನ್ನೇನು ಹೇಳೋದು ಡಾರ್ಲು ಬಗ್ಗೆ. ನನಗೆ ಅಲ್ಲಿಂದ ಇಲ್ಲಿಗೆ ಗಂಟ ಓಡೋಡಿ ಬಂದರು ನನ್ನ ಆ್ಯನಿವರ್ಸರಿಗೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಅವರು ಬರ್ತಾರೆ ನನ್ನ ಆ್ಯನಿವರ್ಸರಿಗೆ ಅಂತ ಅಂದ್ಬಿಟ್ಟು. ತುಂಬ ಇಷ್ಟ ಆಯಿತು ನನಗೆ ಅವರು ಬಂದಿರೋದು, ಖುಷಿ ಆಯಿತು. ನಾನು ಏನು ಪ್ರಿಪೇರ್ ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾನು ಏನೂ ಪ್ರಿಪೇರ್ ಮಾಡಿಲ್ಲ, ಏನಿಲ್ಲ. ನನಗೆ ಬಂದಂಥ ಅಡುಗೆನೇ ಮಾಡಿ ಹಾಕಿದೆ ಡಾರ್ಲಿಗೆ. ತುಂಬ ಇಷ್ಟಪಟ್ಟು ತಿಂದ್ಕೊಂಡ್ರು. ಮತ್ತು ತುಂಬ ಇಷ್ಟಪಟ್ಟು ನೀವು ಆ ಮನೆಯೆಲ್ಲ ಓಡಾಡ್ಕೊಂಡಿದ್ರು. ತುಂಬ ಅಂದರೆ ಎಂತ ಒಬ್ಬೊಬ್ಬರು ಇರ್ತಾರೆ, ಬಂದ್ರಿ ಹೆಂಗಪ್ಪ ಅವ್ರ ಮನೇಲಿ ಇರೋದು ಅಂತ ಮುಜುಗರ ಪಡ್ತಾರೆ. ಆದರೆ ಡಾರ್ಲು ಹಂಗಿಲ್ಲ, ಒಳ್ಳೆ ಚೈಲ್ಡ್ ಥರ. ನನಗೆ ಖುಷಿ ಆಯಿತು ಮಾತ್ರ. ಮನೆಯಲ್ಲಿ ನನ್ನ ಮಕ್ಕಳ ಜೊತೆನೇ ಮಕ್ಕಳಾಗಿ ಇದ್ದರು ಅವರು. ಒಂದು ವಾರ ಇದ್ದರು. ನನಗೆ ಅವರಿಗೆ ಕಳಿಸ್ಕೊಡೋಕ್ಕೂ ನನಗೆ ಅಷ್ಟು ಬೇಜಾರಾಗ್ತಾಯಿತ್ತು. ಇನ್ನೊಂದು 4 ದಿನ ಇರಲಿ, ಇನ್ನೊಂದು 4 ದಿನ ಇರಲಿ ಅಂತಲೇ ಹೇಳ್ತಾಯಿದ್ದೆ ನಾನು. ಮತ್ತು ಹೋಗಲೇಬೇಕು ಅವ್ರ ಮನೆಗೆ ಅವರು. ಹಂಗಾಗಿ ಹೋದರು ಊರಿಗೆ. ಮತ್ತೆ ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಶ್ರಾವಣಕ್ಕೆ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಮ್ಮ ಮನೆಯವರಿಗೆ ರಜೆ ಸಿಕ್ಕಾಗ ಹೋಗಬೇಕು, ಇಲ್ಲ ಅಂದರೆ ಇಲ್ಲ.
ಇದು ನನಗೆ ಬಂದಿರುವಂಥ ಗಿಫ್ಟು. ಮತ್ತು ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಬನ್ನಿ ಅದು ಈ ಗಿಫ್ಟ್ ಬಂದು ನನಗೆ ಡಾರ್ಲುನೇ ಕೊಡಿಸಿರುವಂಥದ್ದು. ನೋಡಿ ಫ್ರೂಟ್ಸು ಅವರು ಒಂದು ತೊಗೊಂಡ್ರು, ನನಗೂ ಒಂದು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವರೇ ಅಮೌಂಟ್ ಕೊಟ್ಟು ಕೊಡಿಸಿರುವಂಥದ್ದು ನನಗೆ. ಇನ್ನು ಏನು ಹೇಳನೆ ನಾನು ಈ ಪ್ರೀತಿಗೆ. ನನಗೆ ಇದು ಇಷ್ಟ ಆಯಿತು ಮಾತ್ರ. ನಾನು ಬೇಡ ಅಂತ ಅಂದರು, ಕೊಡಿಸಿದ್ರು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅಮೌಂಟ್ ಅವರೇ ಕೊಟ್ಟರು. ನಾನು ಮತ್ತು ಇನ್ನೊಂದು ಹೇಳೋದು ಮರ್ತೆ ನಾನು. ನನ್ನ ಮಗ, ಎಲ್ಲರಿಗೂ ಗೊತ್ತು ನನ್ನ ಮಗ ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದಾನೆ ಅಂತಂದ್ಬಿಟ್ಟು. ಮುದ್ದು ತಮ್ಮಂಗೂ ಗೊತ್ತಿತ್ತು ಅದು. ನಾನು ಇದಕ್ಕೆ ಹಾಕಿದ್ನಲ್ಲ, ನಾನು ವಾಟ್ಸಪ್ಪಿಗೆ ಹಾಕಿದಾಗ ನೋಡಿದರು. ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಒಂದು ವಾಚ್ ಕೊಡಿಸಿ ಅಂತಂದ್ಬಿಟ್ಟು ಅವನಿಗೆ ಒಂದು 1000 ರೂಪಾಯಿ ಕೊಟ್ಟರು ನನ್ನ ಮಗನಿಗೆ, ಮುದ್ದು ತಮ್ಮ. ಮತ್ತು ಡಾರ್ಲೂ ಅಷ್ಟೇ, ಅವರು ದುಡ್ಡು ಕೊಟ್ಟರು ಅಮೌಂಟು ಅವನಿಗೆ. ಅಮೌಂಟ್ ಹಂಗೆ ಇಟ್ಟಿದ್ದೀನಿ ನಾನು. ಇನ್ನೂ ವಾಚ್ ತಂದಿಲ್ಲ, ಅವನಿಗೆ ವಾಚ್ ಬೇಕಂತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ವಾಚ್ ತಂದೆ ಏನು ಅಂತ. ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ ವಾಚ್ ತರೋಕ್ಕೆ. ಅದು ವಾಚ್ ನನಗೆ ಯೂಟ್ಯೂಬಿಂದ ಅಂತಲೇ ಹೇಳಬೇಕು. ನನಗೆ ನನ್ನ ಡಾರ್ಲು ಆಯಿತು, ಮುದ್ದು ತಮ್ಮ ಕೊಟ್ಟಿರೋ ದುಡ್ಡಲ್ಲಿ ತೊಗೊಂಡಿರುವಂಥದ್ದು ಅಂತ ಹೇಳ್ತೀನಿ ನಾನು. ಮತ್ತು ಇನ್ನೇನು ಹೇಳೋದು, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಬರ್ತೀನಿ ಬೇರೆ ವಿಡಿಯೋದೊಂದಿಗೆ. ಬೈ ಬಾಯ್ ಆಲ್.